ಅದು ಔಷಧಿ ಹೇಳಿದ್ರು, ಅದು ಒಂದೇ ಸ್ಪ್ರೇಗೆ ಕ್ಯೂರ್ ಮಾಡ್ಬಿಟ್ಟೆ ಅದನ್ನೆಲ್ಲ. ಗಿಡ ಸೈಜ್ ಬರಕ್ಕೆ ಏನಾದ್ರು ಕೊಟ್ಟಿದ್ರ ಗೊಬ್ಬರ ಗಿಬ್ಬರ? ಬ್ರೋ ನಾನು ಹೇಳಿದ್ನಲ್ಲ ನಿಮ್ಗೆ, ವಾಟರ್ ಸಾಲ್ಯುಬಲ್ ನಾನು ಯೂಸೇ ಮಾಡಲ್ಲ ಆಕ್ಚುಲಿ, ಏನೋ ರೇರ್ ಅಷ್ಟೇ, ಅವಶ್ಯಕತೆ ಇದ್ದಾಗ ಮಾತ್ರ. ಇದಕ್ಕೆ ಇದುವರೆಗೂ ವಾಟರ್ ಸಾಲ್ಯುಬಲ್ ಏನು ಯೂಸ್ ಮಾಡಿಲ್ಲ. ನಾನು ಹೇಳಿದ್ನಲ್ಲ, ಸಾಲ್ಗಿಸೋ ಟೈಮಲ್ಲಿ DAP 9-24 ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀನಿ. ಮತ್ತೆ ಮೊನ್ನೆ ಒಂದು ಮೂಟೆ 20-20 ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲೇ ಹಾಕಿದೆ, ಒಂದು ಮೂಟೆ ನೆನೆಸ್ಬಿಟ್ಟು ಸಂಪಲ್ ಹಾಕಿದ್ದೀನಿ. ಅದನ್ನ ಬಿಟ್ರೆ ಇದುವರೆಗೂ ಇದಕ್ಕೆ ಏನು ಕೊಟ್ಟಿಲ್ಲ ಬ್ರೋ. ಡ್ರಿಪ್ ಅಲ್ಲಿ ಬ್ಯಾಸಾಯ ಅಂತ ಹೇಳ್ಬಿಟ್ಟು ಇದಕ್ಕೆ ಈಗ ಕೊಡ್ಬೇಕು. ಈಗ ಶಾಂಪಲ್ ಆಗಿದೆಯಲ್ಲ, 9-24 ಮೂಟೆ ಒಂದು ಹೇಳಿದ್ ನಮ್ಮ ಚಿಕ್ಕಪ್ಪಗೆ ತಗೊಂಬತ್ತಾರೆ, ಅದು ನೆನೆಸ್ಬಿಟ್ಟು ಸಂಪಲ್ ಹಾಕಿ ಮತ್ತೆ ಡ್ರಿಪ್ ಅಲ್ಲಿ ಗಿಡ ಕೊಟ್ಬಿಡ್ತೀನಿ ಬ್ರೋ. ತುಂಬಾ ಚೆನ್ನಾಗಿ ಮಾಡಿದಾರೆ ಬ್ರೋ. ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಬ್ರೋ. ನೋಡಿದ್ರೆ ರೈತರ, ಇದು ನಮ್ಮ ವಿನಯ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ, ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ರೈತರಿಗೆ ಲಾಸ್ಟಲ್ಲಿ ಏನು ಹೇಳಿ ಬ್ರೋ? ಏನಿಲ್ಲ ಬ್ರೋ, ಹಳೆ ಬೆಡ್ಡಲ್ಲಿ ಬೆಳೆ ಮಾಡ್ಬೋದು, ಆದ್ರೆ ಒಂದ್ ಸ್ವಲ್ಪ ಜಾಗೃತಿ. ಫಸ್ಟ್ ಆಗಿ ನಾವು ಬೆಡ್ನೆಲ್ಲ ಕ್ಲೀನ್ ಆಗಿ, ಅದೇ ಹಳೆ ಬೆಡ್ ಐತೆ ಅಂತ ಹೇಳ್ಬಿಟ್ಟು ಅದೇ ಬೆಳೆ ಇಡೋ ಬದಲು ಆ ಪೇಪರ್ನೆಲ್ಲ ರಿಮೂವ್ ಮಾಡಿ ಒಂಚೂರು ಬೆಡ್ ಲೂಸ್ ಮಾಡಿಸಿ, ಗೊಬ್ಬರ ಒಂಚೂರು ಖಾಲಿ ಆಗಿಬಿಟ್ಟಿರ್ತದೆ. ಅದು ಗಿಡಕ್ಕೆ ಬೇಕಾಗಿರೋ ತಾಕತ್ತೆಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ಅದಕ್ಕೆ ತಾಕತ್ ಖಾಲಿ ಆಗಿರೋದ್ನೆಲ್ಲ ಒಂದು ಸ್ವಲ್ಪ ಭೂಮಿಗೆ ಸೇರಿಸಿದ್ರೆ ಬೆಳೆ ಇಟ್ಟರೆ ಚೆನ್ನಾಗಿ ಆಗುತ್ತೆ. ಹಳೆ ಬೆಡ್ಡಲ್ಲಿ ಏನು ಸಮಸ್ಯೆ ಆಗಲ್ಲ. ಮಾಡಾಗಿದ್ರೆ ಒಂದು ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕು ಅಷ್ಟೇ. ಇವಾಗ ಬೀನ್ಸ್ ಎಷ್ಟು ಕಿತ್ತಿದ್ರೆ ಎಷ್ಟು ಟನ್ ಹೋಗಿದೆ ಬ್ರೋ? ಈಗ ನೆನ್ನೆ 1 ಟನ್ ಹೋಗಿತ್ತು, 940 kg. ಇವತ್ತು 1 ಟನ್ ಆಗಿದೆ ಬ್ರೋ. ಕಳೆದಾಗಿ ನಮ್ಮ ರೈತರಿಗೆ ಹೇಳ್ಬಿಡ್ರು. ಏನಿಲ್ಲ ಬ್ರೋ, ಎಲ್ರಿಗೂ ರೈತರಿಗೆ ನಮಸ್ಕಾರ. ನನ್ನ ಒಂದು ಇಂಟರ್ವ್ಯೂ ಮಾಡೋದಕ್ಕೆ, ನಮ್ಮ ಬೆಳೆಗಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಮ್ಮನ್ನು ಇಂಟರ್ವ್ಯೂ ಮಾಡೋದಕ್ಕೆ ಪವನ್ ಅಂತ ಬಂದಿದ್ದಾರೆ. ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಪವನ್ ಪುಟ್ಟ ರೈತ ಬಂಧು ಅಂತ. ಸೊ ಅದಕ್ಕೆ ನಮ್ಮನ್ನು ಇಂಟರ್ವ್ಯೂ ಮಾಡಿ ನನ್ನ ಮುಖಾಂತರ ಇನ್ನೊಂದಷ್ಟು ರೈತರಿಗೆ ಹೆಲ್ಪ್ ಆಗಲಿ ಅಂತ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ನನ್ನ ಮಾಹಿತಿ ಏನೇನು ಬೆಳೆ ಬೆಳೆದಿದ್ದೀನಿ, ಯಾವ ರೀತಿ ಬೆಳೆ ಬೆಳೆದಿದ್ದೀನಿ ಅಂತ ಇವ್ರು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ಯೂಟ್ಯೂಬಲ್ಲಿ ಬರುತ್ತೆ. ಎಲ್ಲರೂ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಸಕ್ಸಸ್ಫುಲ್ ಫಾರ್ಮರ್ ಇದ್ದರೆ ದಯವಿಟ್ಟು ಇವರ ಒಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಹೇಳಿ ನಮ್ಮಲ್ಲಿ ಸಕ್ಸಸ್ಫುಲ್ ಫಾರ್ಮರ್ ಇದ್ದಾರೆ ಅಂತ. ಅವರು ಸಹ ಬಂದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ ಇನ್ನೊಂದು 4 ಜನಕ್ಕೆ ಹೇಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಹೆಲ್ಪ್ ಮಾಡಿದೆ ಈ ಥರ ಹೇಳಿದ್ದಕ್ಕೆ. ಸರಿ ಬ್ರೋ. ಈ ಸೆಂಟ್ ವೈಟು, ಬಿಸ್ಕಿನೈಟು, ಮಸ್ಕಿನೈಟು ಸುಮಾರು ತಳಿಗಳು ನಾರ್ಗಿದ್ದಾವೆ, ಹೂವಿನ ನಾರ್ಗಳು. ಈ ನರ್ಸರಿಯಲ್ಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.